ಕನಸಿನ ಉಸಿರನು ಕಿಡಿಯ ಖಚಿತ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ DK ಕನ್ನಡ ಸ್ಟುಡಿಯೋ. ಫ್ರೆಂಡ್ಸ್, ಹೇಗಿದ್ದಿರಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಫ್ರೆಂಡ್ಸ್, ನಾನು ಕೂಡ ಸೂಪರ್ ಆಗಿದ್ದೀನಿ. ಹಾಗೆ ಫ್ರೆಂಡ್ಸ್, ನಾನು ವಿಡಿಯೋದು ಪ್ರಿವ್ಯೂ ನೋಡಲ್ಲ, ಪ್ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಪ್ರತಿದಿನ ಇದೇ ಥರ ವಿಡಿಯೋನ ಎಡಿಟಿಂಗ್ ಮಾಡೋದು ನಾನು ತರ್ತಾ ಇರ್ತೀನಿ ನನ್ನ ವಿಡಿಯೋ ಚಾನಲಲ್ಲಿ. ಹಾಗೆ ಫ್ರೆಂಡ್ಸ್, ವಿಡಿಯೋದ ಎಡಿಟಿಂಗ್ ಮಾಡೋದು ಆಲ್ ಮೆಟೀರಿಯಲ್ ನಾನು ಯೂಟ್ಯೂಬ್ ಚಾನಲ್ ಕೊಟ್ಟಿದ್ದೀನಿ. ಬೀಟ್ ಮಾರ್ಕ್ ಪ್ರಾಜೆಕ್ಟು, ಸಿಕಪ್ರ ಪ್ರಾಜೆಕ್ಟು, ಆಮೇಲೆ ಫುಲ್ ಪ್ರಾಜೆಕ್ಟ್ ಕೂಡ ಕೊಟ್ಟಿದ್ದೀನಿ. ಅದನ್ನು ನಿಮ್ಮೊಂದು ಅಲರ್ಟ್ ಮಷಿನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಂಡು ಅದರಲ್ಲಿ ನಿಮ್ಮೊಂದು ಫೋಟೋಸ್ನ ಹಾಕಿ ಇದೇ ಥರ ವಿಡಿಯೋನ ಎಡಿಟಿಂಗ್ ಮಾಡ್ಕೋಬೋದು ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನೀವು ಫುಲ್ ನೋಡಿದ್ರೆ ಎಡಿಟಿಂಗ್ ಮಾಡೋದಕ್ಕೆ ಸರಿಯಾಗಿ ಗೊತ್ತಾಗುತ್ತೆ. ನೀವು ಎಲ್ಲಾದರೂ ಮಿಸ್ ಮಾಡಿದರೆ ವಿಡಿಯೋನ ಎಡಿಟಿಂಗ್ ಮಾಡೋಕ್ಕೆ ನಿಮ್ಗೆ ಸರಿಯಾಗಿ ಗೊತ್ತಾಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ವಿಡಿಯೋನ ಫುಲ್ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ಫ್ರೆಂಡ್ಸ್, ಫಸ್ಟಿಗೆ ನಿಮ್ಮ ಮೊಬೈಲಲ್ಲಿ ಅಲರ್ಟ್ ಮಷಿನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಇದು ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ನನ್ನ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಇಂಪೋರ್ಟ್ ಮಾಡಿರ್ತಿಲ್ಲ, ಇಲ್ಲಿ ನಿಮಗೆ ಶೋ ಆಗುತ್ತೆ. ಅದರಲ್ಲಿ ಫಸ್ಟಿಗೆ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ನೋಡ್ಬೋದು, ಇಲ್ಲಿ ಈ ಥರ ಬ್ಲ್ಯಾಕ್ ಸ್ಕ್ರೀನಲ್ಲಿ ನಾನು ಕೊಟ್ಟಿರ್ತೀನಿ. ಇಲ್ಲಿ ಫೋಟೋಸ್ನ ಆ್ಯಡ್ ಮಾಡ್ಕೋಬೇಕು. ಈ ಒಂದು ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ನಿಮ್ಮ ಹತ್ರ 5ರಿಂದ 6 ಫೋಟೋ ಇದ್ದರೆ ಸಾಕು, ವಿಡಿಯೋನ ಎಡಿಟಿಂಗ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಒಂದು ಪ್ಲಸ್ಗೆ ಟೈಪ್ ಮಾಡಿ ಮೀಡಿಯಾದಲ್ಲಿ ಹೋಗಿ ಮತ್ತು ಅಲ್ಲಿಂದ ಫೋಟೋಸ್ನ ತೊಗೊಳ್ಳಿ. ಈ ಒಂದು ಫೋಟೋ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ ಈ ಥರ. ಮತ್ತು ಪ್ಲಸ್ಗೆ ಟೈಪ್ ಮಾಡಿ ಮೀಡಿಯಾದಲ್ಲಿ ಹೋಗಿ ಮತ್ತು ಅಲ್ಲಿಂದ ಫೋಟೋಸ್ನ ತೊಗೊಳ್ಳಿ. ಈ ಒಂದು ಫೋಟೋ ಕೂಡ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಮತ್ತು ಹಾಗೆ ನಿಮ್ಮೊಂದು ಫೋಟೋಸ್ನ ಈ ಥರ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ಫೋಟೋ ಬೀಟ್ ಮಾರ್ಕ್ವರೆಗೂ ಈ ಥರ ತೊಗೊಳ್ಳಿ. ಮತ್ತು ಪ್ಲಸ್ಗೆ ಟೈಪ್ ಮಾಡಿ ಮೀಡಿಯಾದಲ್ಲಿ ಹೋಗಿ ಮತ್ತು ಅಲ್ಲಿಂದ ಫೋಟೋಸ್ನ ತೊಗೊಳ್ಳಿ. ಈ ಒಂದು ಫೋಟೋ ಕೂಡ ಫುಲ್ ಸ್ಕ್ರೀನ್ ಮಾಡ್ಕೊಂಡು ಈ ಒಂದು ಬೀಟ್ ಮಾರ್ಕ್ವರೆಗೂ ತೊಗೊಳ್ಳಿ. ಮತ್ತು ಪ್ಲಸ್ಗೆ ಟೈಪ್ ಮಾಡಿ ಮೀಡಿಯಾದಲ್ಲಿ ಹೋಗಿ ಮತ್ತು ಅಲ್ಲಿಂದ ಫೋಟೋಸ್ನ ತೊಗೊಳ್ಳಿ. ಮತ್ತು ಈ ಒಂದು ಫೋಟೋ ಕೂಡ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಫುಲ್ ಸ್ಕ್ರೀನ್ ಮಾಡ್ಕೊಂಡು ಈ ಒಂದು ಬೀಟ್ ಮಾರ್ಕ್ವರೆಗೂ ಇಟ್ಕೊಳ್ಳಿ. ಮತ್ತು ಪ್ಲಸ್ಗೆ ಟೈಪ್ ಮಾಡಿ ಮೀಡಿಯಾದಲ್ಲಿ ಹೋಗಿ ಮತ್ತು ಅಲ್ಲಿಂದ ಫೋಟೋಸ್ನ ತೊಗೊಳ್ಳಿ. ಮತ್ತು ಈ ಒಂದು ಫೋಟೋ ಕೂಡ ಫುಲ್ ಸ್ಕ್ರೀನ್ ಮಾಡ್ಕೊಂಡು ಈ ಒಂದು ಬೀಟ್ ಮಾರ್ಕ್ವರೆಗೂ ತೊಗೊಂಡು ಒಂದು ಸ್ವಲ್ಪ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ನಿಮ್ಮೊಂದು ಫೋಟೋಸ್ನ ನೋಡ್ಬೋದು, ಇಲ್ಲಿ ಈ ಥರ ಫ್ರೆಂಡ್ಸ್, ಕರೆಕ್ಟಾಗಿ ಈ ಥರ ಫೋಟೋಸ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಪ್ಲಸ್ಗೆ ಟೈಪ್ ಮಾಡಿ ಮೀಡಿಯಾದಲ್ಲಿ ಹೋಗಿ ಮತ್ತು ಅಲ್ಲಿಂದ ಫೋಟೋಸ್ನ ತೊಗೊಳ್ಳಿ. ಮತ್ತು ಈ ಒಂದು ಫೋಟೋ ಕೂಡ ಫುಲ್ ಸ್ಕ್ರೀನ್ ಮಾಡ್ಕೊಂಡು ಲಾಸ್ಟಲ್ಲಿ ಬೀಟ್ ಮಾರ್ಕ್ ಕೊಟ್ಟಿದ್ರಲ್ಲ ಇಲ್ಲಿವರೆಗೂ ತೊಗೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಫೋಟೋಸ್ನ ಆ್ಯಡ್ ಮಾಡಿದ್ಮೇಲೆ ತುಂಬ ಸಿಂಪಲ್ಲು, ಏನು ಇದಕ್ಕೆ ಎಫೆಕ್ಟ್ ಕೊಡೋಂಗಿಲ್ಲ ಫೋಟೋಸ್ಗೆ. ಇಲ್ಲೊಂದು ತಳಗಡೆ ಒಂದು ಲೇಯರ್ ವಿಡಿಯೋ ಕೊಟ್ಟಿದ್ದೇನೆ ನೋಡಿ, ವೈಟ್ ಸ್ಕ್ರೀನಲ್ಲಿ. ಇಲ್ಲಿ ನಾನು ಆಫ್ ಇಟ್ಟಿದ್ದೀನಿ. ಈ ಒಂದು ಲೇಯರ್ನ ಇಲ್ಲಿಂದ ಆನ್ ಮಾಡ್ಕೊಂಡು ಇದು ಮೇಲ್ಗಡೆ ತೊಗೋಬೇಕಾಗುತ್ತೆ ಈ ಥರ. ನೋಡಿ ಫ್ರೆಂಡ್ಸ್, ಇಲ್ಲಿ ತೊಗೊಂಡ್ಮೇಲೆ ಇಲ್ಲಿ ನೋಡ್ಬೋದು, ನಿಮಗೆ ಈ ಥರ ಬರುತ್ತೆ ನೋಡ್ಬೋದು ಇಲ್ಲಿ. ಮತ್ತು ಇಲ್ಲಿ ಚೇಂಜ್ ಆಗಿ ಮತ್ತೆ ಇಲ್ಲಿಗೆ ಬರುತ್ತೆ ಈ ಥರ. ಮತ್ತು ಈ ಥರ ಇದು ಆದಮೇಲೆ ಮತ್ತು ಇಲ್ಲಿಂದ ಬ್ಯಾಕ್ ಬರಬೇಕಾಗುತ್ತೆ. ಮತ್ತು ಇಲ್ಲಿ ನಾನು ಸಾಂಗ್ ಲೇಯರ್ನ ಕೊಟ್ಟಿದ್ದೀನಿ. ಈ ಲೇಯರ್ನ ಈ ಥರ ಬಂದಿರುತ್ತೆ. ಇಲ್ಲಿಂದ ಇದು ಪ್ಲಸ್ಗೆ ಟೈಪ್ ಮಾಡಿ ಆಲ್ ಲೇಯರ್ನ ಕ್ಲಿಕ್ ಮಾಡಿ ಮತ್ತು ಈ ಒಂದು ಪ್ಲಸ್ಗೆ ಟೈಪ್ ಮಾಡ್ಕೊಂಡು ಇಲ್ಲಿ ಕಾಫಿ 6 ಲೇಯರ್ ಅಂತಿದೆಯಲ್ಲ, ಕಾಫಿ ಮಾಡ್ಕೊಳ್ಳಿ. ಮತ್ತು ಬ್ಯಾಕ್ ಬನ್ನಿ ಮತ್ತು ಬೀಟ್ ಮಾರ್ಕ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ಪ್ಲಸ್ಗೆ ಟೈಪ್ ಮಾಡಿ ಇಲ್ಲಿ ಪೇಸ್ಟ್ 6 ಲೇಯರ್ ಅಂತಿದೆಯಲ್ಲ, ಇಲ್ಲಿ ಪೇಸ್ಟ್ ಮಾಡಿಬಿಟ್ರೆ ಆಯಿತು ಫ್ರೆಂಡ್ಸ್. ವಿಡಿಯೋನ ಎಡಿಟಿಂಗ್ ಆಗೋಯ್ತು ನಿಮ್ಮದು. ತುಂಬ ಸಿಂಪಲ್ಲು, ನೋಡ್ಬೋದು ಇಲ್ಲಿ ನೋಡಿ. ಒಂದು ಸತಿ ವಿಡಿಯೋನ ಪ್ಲೇ ಮಾಡಿ ತೋರಿಸ್ಬಿಡ್ತೀನಿ ನೋಡಿ. ಹಾಗೆ ವಿಡಿಯೋ ಯಾವ ಥರ ಆಗಿದೆ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಹಾಗೆ ಫ್ರೆಂಡ್ಸ್, ಇದರಲ್ಲಿ ನಾನು ಸೌಂಡನ್ನ ಮ್ಯೂಟ್ ಮಾಡಿದ್ದೀನಿ. ಹಾಗೆ ಫುಲ್ ವಿಡಿಯೋ ನನ್ನ ಇನ್ಸ್ಟಾಗ್ರಾಮಾಗಿ ಶೇರ್ಚಾಟಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಹೋಗಿ ನೋಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಕೊಟ್ಟಿದ್ದೀನಿ. ಇನ್ನು ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಹಾಗೆ ಯೂಟ್ಯೂಬಲ್ಲಿ ಯಾರೆಲ್ಲ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಫ್ರೆಂಡ್ಸ್. ಪ್ರತಿದಿನ ಇದೇ ಥರ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಹೊಸ ಕಂಟೆಂಟ್ನ ತರ್ತಾ ಇರ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ವಿಡಿಯೋ ಎಡಿಟಿಂಗ್ ಆದಮೇಲೆ ಇಲ್ಲಿ ಸೆಟ್ಟಿಂಗ್ ಹಾಕನಿದೆ, ಅದ್ರ ಪಕ್ಕದಲ್ಲೊಂದು ಹಾಕನಿದೆ, ಅದಕ್ಕೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿಂದ ನೀವು 720 ರೇಷೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ಇಲ್ಲಿ ಎಕ್ಸ್ಪೋರ್ಟ್ ಅಂತಿದೆಯಲ್ಲ, ಇದಕ್ಕೆ ಕ್ಲಿಕ್ ಮಾಡಿದರೆ ಸಾಕು, ವಿಡಿಯೋ ಡೌನ್ಲೋಡ್ ಆಗಿ ನಿಮ್ಮ ಮೊಬೈಲ್ ಗ್ಯಾಲರಿಯಲ್ಲಿ ಶೋ ಆಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ. ಟೇಕ್ ಕೇರ್, ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಫ್ರೆಂಡ್ಸ್.